ಎಲ್ರಿಗೂ ನಮಸ್ಕಾರ. ಇದು ನಾನು 46ನೇ ದಿನ 100 ಡೇಸ್ ಚಾಲೆಂಜ್ನೊಳಗೆ ಮಿಡ್ನೈಟ್ ನಿನ್ನೆ ನಾನು 12 ಗಂಟೆ ಹಿಂಗಾಗಿತ್ತು ಏರ್ಪೋರ್ಟಿಗೆ ಹೊರಟಿದ್ದೆ. ಸೊ ಏರ್ಪೋರ್ಟಿಗೆ ರೀಚ್ ಆಗೋದ್ರೊಳಗೆ 2 ಗಂಟೆ ಆಗಿತ್ತು. ಬಂದು ಲಾಂಜ್ ಆಕ್ಸೆಸ್ ಇತ್ತು. ಲಾಂಜ್ ಆಕ್ಸೆಸ್ ತೊಗೊಂಡು ಇಲ್ಲೆಲ್ಲ ಫ್ರೀ ಫುಡ್ ಇರ್ತೈತಿ, ಏನು ಬೇಕು ಎಲ್ಲ ತಿನ್ಬೋದು. ಸೊ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಫೋರ್ ಫ್ಲೈಟ್ ಒಂದು ಅರ್ಧ ಗಂಟೆ ಮುಂಚೆ ನಾನು ಇಲ್ಲೇ ಏನು ಬೇಕೋ ಅಂತ ತಿಂದೆ. ಸೊ ಏನೇನೋ ಭಾಳ ನಾನ್ ವೆಜ್ ಐಟಮ್ಸ್ ಎಲ್ಲ ಭಾಳ ಇದ್ವು. ಎಲ್ಲ ಥರದ ಐಟಮ್ಸು ತಿನ್ನೋಕ್ಕಿರ್ತಾವೆ ಇಲ್ಲಿ. ನಿಮಗೆ ಇಷ್ಟ ಬಂದು ತಿನ್ಬೋದು. ಬಟ್ ಎಲ್ಲನೂ ಬೆಸ್ಟ್ ಕ್ವಾಲಿಟಿ ಇರ್ತದೆ, ಬೆಸ್ಟ್ ಟೇಸ್ಟ್ ಇರ್ತದೆ. ನನಗೆ ಇಲ್ಲಿವರೆಗೂ ಯಾವ ಲಾಂಜ್ ಒಳಗೂ ಲೈಕ್ ಚೆನ್ನಾಗಿಲ್ಲ ಅಂತ ಫೀಲೇ ಆಗಿಲ್ಲ. ಬೆಸ್ಟ್ ಅಂದರೆ ಬೆಸ್ಟ್ ಇರ್ತದೆ. ನಿಮ್ಗೆ ಉಪ್ಪಿಟ್ಟಾಗಿರ್ಬೋದು, ಕೇಸರಿ ಭಾತ್ ಆಗಿರ್ಬೋದು, ಎಲ್ಲನೂ ಎಷ್ಟು ಕರೆಕ್ಟಾಗಿ ಮಾಡಿರ್ತಾರೆ ಅಂದರೆ ಇವರು ಅದು ನಿಮಗೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಇದು ಅಂದರೆ ಉಪ್ಪಿಟ್ಟು, ಇದು ಅಂದರೆ ಕೇಸರಿ ಭಾತು, ಅಷ್ಟು ಚಲೋ ಮಾಡಿರ್ತಾರೆ ಅವರು. ನಂಗೆ ಅನಿಸ್ತೈತಿ ಇವರು ಬೆಸ್ಟ್ ಆಫ್ ದಿ ಬೆಸ್ಟ್ ಶೆಫ್ಗಳನ್ನ ಹುಡ್ಕೊಂಬಂದಿರ್ತಾರೆ. ಇದು ನೋಡಿರಿ, ಇದು ಬಟರ್ ಕ್ರಸೆಂಟ್ ಅಂತ, ಆಮೇಲೆ ಸ್ಟ್ರಾಬೆರಿ ಡ್ಯಾನಿಶ್ ಅಂತ. ಅವೆರಡು ನಾನು ತಿಂದೇ ಇಲ್ಲ, ಇವತ್ತಿಗೂ ತಿನ್ನೋಕ್ಕೆ ಟ್ರೈ ಮಾಡಿಲ್ಲ ಅದು ನಾನು. ಸೊ ಬ್ರೆಡ್ಡು, ಕೇಕು, ಏನು ಮಣ್ಣು ಮಸಿ ಬೇಕು ಎಲ್ಲನೂ ಅದಾವಲ್ಲಿ. ನಾನು ಇದರೊಳಗೆ ಏನೇನು ತಿಂತಾನಂತ ನಿಮ್ಗೆ ಹೇಳ್ತಾನೆ ಈಗ ನಾನು. ಸೊ ನಾನು ಭಾಳ ಲಿಮಿಟೆಡ್ ಅಂದರೆ ಎಲ್ಲನೂ ಟ್ರೈ ಮಾಡ್ತೇನೆ ನಾನು. ಸ್ವಲ್ಪ ತಿಂದು ಎಲ್ಲ ಸಿಗ್ತದೆ, ನಿಮಗೆಲ್ಲ ಇರ್ತವೆ. ನಾ ಡಯಟ್ ಮಾಡತ್ತಿಲ್ಲ ಟು ಬಿ ಫ್ರ್ಯಾಂಕ್. ಸೊ ನಾನು ಏನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅಂದ್ಕೊಂಡೇನೋ ಅದು ಈ ಎಲ್ಲನೂ ತಿನ್ಕೊಂಡೇ ಮಾಡ್ತೀನಿ. ನೋಡ್ತಾ ಇರ್ರಿ ಹಾಗೆ. ಇವು ಚಟ್ನಿಗಳು, 2 ಥರದ ಚಟ್ನಿ ನೋಡಿರಿ, ದೋಸೆ ಮಾಡಿಕೊಡ್ತಾರೆ. ಅಲ್ಲಿ ಒಬ್ಬನೇನೋ ಇನ್ನೊಂದು ದೋಸೆ ಮಾಡ್ತಿದ್ದಾನೆ, ಇಲ್ಲೊಬ್ಬನು ಆಮ್ಲೆಟ್ಸ್ ಅವೆಲ್ಲ ಮಾಡಿಕೊಡ್ತಿದ್ದಾನೆ. ಸೊ ಟೋಟಲಿ ನಿಮಗೆ ಮಿನಿ ರೆಸ್ಟೋರೆಂಟ್ ಅಲ್ಲ, ಮೆಗಾ ರೆಸ್ಟೋರೆಂಟ್ ಅಂತಲೇ ಅಂದ್ಕೊಳ್ಳಿ. ನಿಮಗೆ ಎಲ್ಲ ಐಟಮ್ಸು ಫ್ರೆಶ್ ಆ್ಯಂಡ್ ಮಸ್ತ್ ಟೇಸ್ಟ್ ಇರ್ತಾವೆ. ನಾನು ಉಪ್ಪಿಟ್ಟು ಸ್ವಲ್ಪ, ಕೇಸರಿ ಭಾತ್ ಸ್ವಲ್ಪ, ಒಂದು ಪಾವು ಅದ್ರ ಜೊತೆಗೆ ಭಾಜಿ, ಮತ್ತು ರೋಸ್ ಮಿಲ್ಕು, ಇದು ಸ್ಟ್ರಾಬೆರಿ ಮಿಲ್ಕು ಸಾರಿ, ಮತ್ತು ಇಡ್ಲಿ ಸಾಂಬಾರು ಮಾತ್ರ ಏನು ಮಸ್ತ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಅವ್ರು ಹೇಳ್ತಾನಲ್ಲ ಸ್ಟ್ಯಾಂಡರ್ಡ್ಸ್, ಅದು ಒಂಥರ ಬೆಸ್ಟ್ ನೆಕ್ಸ್ಟ್ ಲೆವೆಲ್ ಫುಡ್ ಅವ್ರದ್ದು. ಅದಾದಮೇಲೆ ಒಂದು ರಾಗಿ ಇಡ್ಲಿ, ಒಂದು ನಮ್ಮ ನಾರ್ಮಲ್ ಇಡ್ಲಿ, ಅದನ್ನು ತಿಂದು ಅದಾದಮೇಲೆ ಮತ್ತೆ ಫ್ರೂಟ್ ಸಲಾಡ್ ತಿಂದು ಬ್ರೇಕ್ಫಾಸ್ಟ್ ಮುಗಿಸಿ ಈಗ ನಾನು ಡೆಲ್ಲಿ ಫ್ಲೈಟ್ಗೆ ಹತ್ತಲಿಕ್ಕೆ ಹೊಂಟೇನಿ. ಸೊ ನನಗೆ ಲಾಸ್ಟ್ ಕಾಲ್ ಅಂತ ಹೇಮಂತ ಬರ್ತಿಲ್ಲೋ ಅಂತ ಕರೆದಿದ್ದಾರೆ. ಸೊ ಹೋಗ್ತಿದ್ದೇನೆ ಅದಕ್ಕೆ. ಆಮೇಲೆ ಇಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಇವರು. ಸೊ ಇಂಡಿಗೋ ಏರ್ಲೈನ್ಸ್ ನಾನು ಹೋಗ್ತಿರೋದು. ಇಲ್ಲಿ ನಮ್ಮ ಮೇಡಮ್ಗೆ ನಮಸ್ಕಾರ ಹೊಡೆಯೋಣ ಫಸ್ಟು. ಸೊ ಬೆಂಗಳೂರಿಂದ ಡೆಲ್ಲಿಗೆ 2.5-2.75 ಗಂಟೆ ಜರ್ನಿ. ಸೊ ಜರ್ನಿ ಆಗಿ ನಾನೀಗ ಡೆಲ್ಲಿ ಬಂದು ರೀಚ್ ಆಗೇನಿ. ಸೊ ಎಷ್ಟು ಕೋಲ್ಡ್ ಐತೆ ಅಂದರೆ ಡೆಲ್ಲಿ, ಡಿಸೆಂಬರ್ ಟೈಮ್ ಅಲ್ಲ ಇದು, ಒಳ್ಳೆ ಫ್ರೀಸರ್ನಾಗ ಇಟ್ಟಂಗೆ ಆಕೈತಿ ಹೊರಗೆ ಬಂದ ತಕ್ಷಣ. ಇದೇ ನಾನು ಸೆಪ್ಟೆಂಬರಲ್ಲಿ ಬಂದಾಗ ಹೊರಗೆ ಬಂದ ತಕ್ಷಣವೇ ಕಣ್ಣೆಲ್ಲ ಉರಿತಿದ್ದು ನನಗೆ. ಅಷ್ಟು ಬಿಸಿ, ಅಷ್ಟು ಶಕೆ ಇಲ್ಲಿ. ಸೊ ಎರಡೂ ಅತಿ ಇರ್ತದೆ ಇಲ್ಲಿ. ಆ್ಯಂಡ್ ನಂಗೆ ಅನ್ನಿಸ್ದಂಗೆ ಈ ಫ್ಲೈಟ್ ಕೆಪಾಸಿಟಿ ಅರೌಂಡ್ 250 ಇರ್ಬೋದು ಅನ್ಕೊತಾನೆ. 250 ಪ್ಯಾಸೆಂಜರ್ಸ್ ಏರ್ ಬಸ್ ಇದು. ಇಲ್ಲಿಂದ ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಕ್ಸರ್ಸೈಸ್ ಮಾಡಿ ಡೈರೆಕ್ಟ್ ಯಶೋಭೂಮಿ ಕನ್ವೆನ್ಷನ್ ಹಾಲ್ಗೆ ಹೋಗ್ಬೇಕು. ಸೊ ಅಲ್ಲೇ ನಡೀತಿರೋದು ಈ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸು. ಸೊ 27ನೇ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸ್ ಇದು. ಸೊ ಇದಕ್ಕೆ ಇನ್ವಿಟೇಷನ್ ಇದ್ದವರಿಗೆ ಮಾತ್ರ ಬರಲಿಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ದಿ ವರ್ಲ್ಡ್ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೋ, ಮತ್ತು ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿಗಳಿದಾವೋ, ಮತ್ತು ಎಲ್ಲ ಸ್ಟೇಟ್ಗಳದ್ದು ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿಗಳೇನಿದಾವಲ್ಲ ಅವರೆಲ್ಲ ಬರ್ತಾರೆ. ನಮ್ಮ ಕರ್ನಾಟಕ ಸ್ಟೇಟ್ನಿಂದ ಯಾರು ಬರ್ತಾರೆ ಅಂತ ನೋಡಬೇಕಾಗಿದೆ. ಆ್ಯಂಡ್ ಕರ್ನಾಟಕ ಸ್ಟೇಟ್ನಿಂದ ಕಾರ್ಪೊರೇಟ್ ಸೈಡಿಂದ ಯಾರು ಬರ್ತಾರೆ ಅಂತಲೂ ನೋಡಬೇಕಾಗಿದೆ. ನನಗೆ ಇನ್ವಿಟೇಷನ್ ಇದೆ, ಬಂದಿದ್ದೀನಿ. ಬೇರೆಯವ್ರದ್ದೇನೋ ಗೊತ್ತಿಲ್ಲ. ಒಳಗಡೆ ಹೋದ್ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇದು ನಡೀತಿರೋದು ಯಶೋಭೂಮಿ ಕನ್ವೆನ್ಷನ್ ಹಾಲಲ್ಲಿ. ಮೊನ್ನೆ G20 ಸಮ್ಮಿಟ್ ಏನು ನಡೀತಲ್ಲ, ಮೋದಿಯವರು ನಡೆಸಿದರು. ಆ್ಯಂಡ್ ಇದು ಯಶೋಭೂಮಿ ಕನ್ವೆನ್ಷನ್ ಹಾಲು ಮೋದಿಯವರು ಮೊನ್ನೆ ಓಪನಿಂಗ್ ಮಾಡಿದ್ದಾರೆ. ಒಂದು 3-4 ಎಕರೆ ಜಾಗದಲ್ಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ನೋಡಿದ್ದೆ. ಇಷ್ಟು ಬೇಗ ಇದರಲ್ಲೇ ನಾನು ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ದೊಡ್ಡದಾಗಿದೆ ಇದು, ನಾಟ್ ಲೆಸ್ ದ್ಯಾನ್ ಎನಿ ಏರ್ಪೋರ್ಟ್ ಅಂತ ಹೇಳ್ಬೋದು. ಆರ್ಕಿಟೆಕ್ಚರಲ್ಲಿ ಮಾರ್ವಲಸ್ ಆಗಿದೆ. ಸೊ ಇದನ್ನ ನೋಡಬೇಕು ಒಳಗಡೆ ಹೆಂಗಿದೆ ಅಂಥೇಳಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಳಗಡೆ ವಿಡಿಯೋಗ್ರಫಿಗೆ ಅವಕಾಶ ಇದೆಯೋ ಅಥವಾ ನನಗೆ ವಿಡಿಯೋ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಏನೂ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನನಗೆ ಶಟಲ್ ಸರ್ವಿಸ್ ಇದೆ, ಬಟ್ ನಾನು ವಿಡಿಯೋ ಮಾಡ್ಬೇಕಂತೇಳಿ ಬಂದು ಇಳಿದು ಮತ್ತೆ ಎಂಟ್ರೆನ್ಸಿಂದ ನಡ್ಕೊತ ಬರ್ತಿರೋದು. ಸೊ ಅಲ್ಲಿ ಒಬ್ಬರು ಪ್ರಮಿಳಾ ಅಂತ ಬಂದರು, ಅವರು ನನ್ನ ಜೊತೆಗೆ ಬಂದಿರೋದು. ಆ್ಯಕ್ಚುಲಿ ಅವರ ತಾಯಿ ಬೆಂಗಳೂರವ್ರಂತೆ. ಸೊ ಅವರು ಚೆನ್ನಾಗಿ ಮಾತಾಡ್ಸಿದ್ರು, ಅವ್ರ ಜೊತೆ ಮಾತಾಡ್ಕೊತ ಬಂದೆ ನಾನು. ಮತ್ತೆ ವಾಪಸ್ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ. ಆ್ಯಂಡ್ ಈ ಬಿಲ್ಡಿಂಗ್ದು ಸೈಜ್ನಲ್ಲಿ ಹೇಳ್ಬೇಕಂತಂದ್ರೆ ನಾನು ಒಂದು ಸೈಡ್ ಹೇಳ್ತೇನೆ ನಾನು ನಿಮಗೆ. ಒಂದು ಸೈಡ್ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಇದೆ ಉದ್ದ. ಆ್ಯಂಡ್ ಇನ್ನೊಂದು ಸೈಡು ಅರೌಂಡ್ 700 ಮೀಟರ್ ಇದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ರಿ, ಆಲ್ಮೋಸ್ಟ್ ಒಂದು 4-5 ಎಕರೆ ಇರ್ಬೋದೇನೋ. ನಾನು ಗೇಟ್ ನಂಬರ್ 6ಇಂದ ಎಂಟರ್ ಆದೆ. ಸೊ ಅಲ್ಲಿಂದ ಇಲ್ಲಿಗೆ ಈ ಎಂಟ್ರೆನ್ಸಿಗೆ ಬರೋವರೆಗೂ 3 ಕಡೆ ಚೆಕ್ಕಿಂಗ್ ಆಯಿತು, ಸೆಕ್ಯೂರಿಟಿ ಚೆಕ್ಕು. ಯಾಕಂತಂದರೆ ಇಲ್ಲೆಲ್ಲ ಫಾರಿನ್ ಡೆಲಿಗೇಟ್ಸ್ ಬರ್ತಿದಾರಲ್ಲ. ಸೊ ಹಾಗಾಗಿ ಯಾರು ಏನು ಎತ್ತ ಎಲ್ಲ ಡೀಟೇಲ್ಸು ಕೊಡಬೇಕಾಗುತ್ತೆ ನಾವು.
ಈಗ ಸ್ವಲ್ಪ ಜನಕ್ಕೆ ಹುಚ್ಚಿಡಿದು ಬಿಟ್ಟಿದೆ, ಒಳ್ಳೊಳ್ಳೆ ಮಾನ್ಯುಮೆಂಟ್ ಕಂಡ್ರೆ, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಂಡ್ರೆ ಅದ್ರ ಮೇಲೆ ಬಾಂಬ್ ಹಾಕೋದು ಆ್ಯಂಡ್ ಇಂಥ ಜನಗಳು ಬಂದಲ್ಲಿ ಹೆದರ್ಸೋಕೆ ಪ್ರಯತ್ನ ಮಾಡೋದು. ಮೊನ್ನೆ ಅವನು ಪಾರ್ಲಿಮೆಂಟ್ನಲ್ಲಿ ಗದ್ದಲ ಎಬ್ಸಿದ್ನಲ್ಲ, ಇಂಥವ್ರಿಗೆಲ್ಲ ಬುದ್ಧಿ ಇರಲ್ಲ, ತಲೆಯೊಳಗೆ ಲದ್ದಿ ಇರ್ತದೆ. ಇಂಥವ್ರಿಗೋಸ್ಕರನಾದರೂ ಎಲ್ಲ ಸೆಕ್ಯೂರಿಟಿ ಚೆಕ್ ಸ್ಟ್ರಾಂಗ್ ಆಗಬೇಕಾಗಿದೆ ಇನ್ನು. ಸೊ ಇವರೆಲ್ಲ ಮರ್ಯಾದೆ ತೆಗಿತಾರೆ ಜಗತ್ತಿನ ಮುಂದೆ. ಈಗ ಆಲ್ರೆಡಿ 9:30 ಆಗೈತೆ, ನಮ್ಮ ಪಾಸ್ ಇಸ್ಕೊಂಡು ನಾವು ಒಳಗಡೆ ಹೋಗೋಣ. ಈಗ ಇನ್ನೊಂದು ರೌಂಡ್, ಲಾಸ್ಟ್ ರೌಂಡ್ ಸೆಕ್ಯೂರಿಟಿ ಚೆಕಪ್ ಆಯಿತು, ಆಗಿ ಮುಗಿಸ್ಕೊಂಡು ಒಳಗೆ ಬಂದೆ. ಸೊ ಇನ್ಮೇಲೆ ಯಾವ ಸೆಕ್ಯೂರಿಟಿ ಚೆಕಪ್ ಇರೋಲ್ಲ, ಇವರೆಲ್ಲ ವಾಲಂಟಿಯರ್ಸ್, ಈಗ ನೋಡಿದ್ರಲ್ಲ ಅವರು. ಸೊ ಇವ್ರು ನಮ್ಗೆ ಗೈಡ್ ಮಾಡ್ತಾರೆ ಏನು ಮಾಡ್ಬೇಕು ಅನ್ನೋದು. ಈಗ ಅವ್ರು ನಮ್ಮ ಜೊತೆಗೆ ಒಬ್ಬರನ್ನ ಕಳಿಸಿದ್ದಾರೆ. ಸೊ ಯಾವ ಫ್ಲೋರ್ ಏನು ಅಂತ ಹೇಳಿ ಇವ್ರು ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ ಅನ್ಕೊತೀನಿ, ಗೊತ್ತಿಲ್ಲ. ಈಗ ಅವ್ರು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ, ನಾನು ಹೋಗ್ತಿದ್ದೇನೆ ಅಷ್ಟೇ. ಸೊ ಹೋಗಿ ಅಲ್ಲಿ ಏನು ನನ್ನ ಅಜೆಂಡಾ, ನಾನು ಏನು ಮಾಡ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಅದನ್ನು ನೋಡೋಣ. ಎಲ್ಲ ಬಂದಿದ್ದಾರೆ ಅವರು ಇವರು, ಸ್ವಲ್ಪ ಜನ ಕಾರ್ಪೊರೇಟ್ಸ್ ಇರ್ತಾರೆ, ಸ್ವಲ್ಪ ಜನ ಸ್ಟೇಟ್ ಸೈಡಿಂದ ಇರ್ತಾರೆ, ಸ್ವಲ್ಪ ಜನ ಕಂಟ್ರಿ ಸೈಡಿಂದ ಇರ್ತಾರೆ. ಯಾವುದ್ಯಾವುದೋ ಕಂಟ್ರಿಯಿಂದ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಒಳಗೆ ಹೋಗಿ ನೋಡೋಣ ಏನು ಕತೆ ಅಂತ. ನನಗೆ ಅವ್ರು ಕರ್ಕೊಂಬಂದು ಇಲ್ಲಿ ಒಂದು ರೂಮ್ ತೋರಿಸಿ, ಈ ರೂಮಲ್ಲಿ ನಾನು ಕುತ್ಕೋಬೇಕಾಗುತ್ತೆ ಅಂತ ಹೇಳಿ ಹೋದರು. ಸೊ ಓಕೆ ಅಂಥೇಳಿ ನಾನು ಮತ್ತೆ ಒಂದು ಟೀ ಅಥವಾ ಕಾಫಿ ಕುಡಿಯೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಯಾರ್ಯಾರೋ ಇದ್ದಾರೆ. ಸೊ ಒಬ್ಬರು ಪರಿಚಯ ಇಲ್ಲ ಇವಾಗ. ಸೊ ಫಸ್ಟು ಟೀನ ಪರಿಚಯ ಮಾಡ್ಕೊಳ್ಳೋಣ ಅಥವಾ ಕಾಫಿನ ಪರಿಚಯ ಮಾಡ್ಕೊಳ್ಳೋಣ. ಸೊ ಒಂದು ಕಾಫಿ ಸಿಕ್ತು, ಒಂದು ಕಾಫಿ ಕುಡಿದೆ. ಕಾಫಿ ಕುಡಿದು ಒಂದು ಅದ್ರ ಜೊತೆಗೆ ಬಿಸ್ಕೆಟ್ಗಳು ತಿಂದಿದ್ದೀನಿ, ಒಂದು ಸ್ವೀಟ್ ಕುಕ್ಕಿ, ಇನ್ನೊಂದು ಸಾಲ್ಟೆಡ್ ಕುಕ್ಕಿ. ಸೊ 10 ಗಂಟೆಗೆ 404 ರೂಮಲ್ಲಿ ಸೆಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಅಟೆಂಡ್ ಮಾಡಿರಿ ಅಂತ ಹೇಳಿದರು. ಸೊ ಈಗ ನೋಡ್ತಿರ್ಬೋದು ನೀವು, ಭಾಳ ಕಂಟ್ರಿಗಳಿಂದ ಬಂದಿದ್ದಾರೆ, ಯಾರೂ ಪರಿಚಯ ಇಲ್ಲ. ಈಗ ನೋಡೋಣ, ಕ್ರಮೇಣ ಪರಿಚಯ ಮಾಡ್ಕೊತಾನೆ. ಇನ್ನೂ 4 ದಿನ ಇರ್ತಾನೆ ಇಲ್ಲಿ, ಅಂದರೆ ಇವತ್ತಿನ ಹಿಡಿದು 4 ದಿನ. ಸೊ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋಣ. ಮಲೇಷಿಯಾದಿಂದನೂ ಬಂದಿದ್ದಾರೆ, ಆಫ್ರಿಕಾದಿಂದನೂ ಬಂದಿದ್ದಾರೆ. ಕಣ್ಣಿಗೆ ಕಾಣಿಸೋದ್ರ ಬಗ್ಗೆ ಹೇಳ್ತಿದ್ದೇನೆ ನಾನೀಗ. ಸೊ ನೋಡೋಣ, ಈಗ ಸೆಷನ್ ಸ್ಟಾರ್ಟ್ ಆಗಿದೆ. ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಸೊ ಈ ಎಲ್ಲ ಡಿಸ್ಕಷನ್ಗಳು ಮುಗಿತಾ ಬಂದು ಈಗ. ಸೊ ಇಂಡಿಯಾ ಏನು ಮಾಡ್ತಿದೆ, ಇಂಡಿಯಾ ಹೇಗೆ ಹೆಲ್ಪ್ ಮಾಡುತ್ತೆ ಬೇರೆ ಕಂಟ್ರಿಗಳಿಗೆ, ಇಂಡಿಯಾದಲ್ಲಿ ನೀವು ಯಾಕೆ ಇನ್ವೆಸ್ಟ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನೂ ಇದರಲ್ಲಿ ಮಾತಾಡಿದರು. ಸೊ ಆಮೇಲೆ ನಾವು ಸ್ವಲ್ಪ ಪಾಯಿಂಟ್ಗಳನ್ನ ನಾವು ಕೇಳೀವಿ, ಅವರು ಅದಕ್ಕೆ ಆನ್ಸರ್ ಮಾಡ್ಯಾರ. ಸೊ ಅದೆಲ್ಲ ವೀಡಿಯೋಗಳು ಬೇರೆಯವ್ರ ಕಡೆ ಅದಾವು, ನಾನು ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಈಗ ಊಟಕ್ಕೆ ಬಂದವಿ. ಊಟದೊಳಗೆ ಎಲ್ಲ ಅಗೇನ್ ಈ ಬೆಳಗ್ಗೆ ನಾನು ಏರ್ಪೋರ್ಟ್ನಲ್ಲಿ ತಿಂದಿದ್ದೆ, ಇಲ್ಲೂ ಸೇಮ್ 5 ಸ್ಟಾರ್ ಹೋಟೆಲ್ ಥರ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಲ್ಲೂ ಫುಡ್ ಕ್ವಾಲಿಟಿ ಅಲ್ಟಿಮೇಟಾಗಿರುತ್ತೆ ಅಂತ ನಂಗೆ ಗೊತ್ತೈತಿ. ಸೊ ತಿನ್ಬೇಕೀಗ. ಇವ್ರು ಎಲ್ಲಿ ಹೋದರೂ ಈ ಬ್ರೆಡ್ಡು ಇವನ್ನ ಯಾವುದು ಬಿಡೋಂಗಿಲ್ಲ ಅನ್ಕೊತಾನೆ. ನಾನ್ ವೆಜ್ಜು ಇರುತ್ತೆ, ವೆಜ್ಜು ಇರುತ್ತೆ. ಸೊ ನಮ್ಗೆ ಯಾವುದು ಚಾಯ್ಸ್ ಇದೆಯೋ ಅದನ್ನು ನಾವು ತಿನ್ಬೋದು. ಸೊ ನೋಡಿರಿ, ಎಲ್ಲರೂ ಎಷ್ಟು ನೀಟಾಗಿ ಕ್ಯೂ ಹಚ್ಚಿ ಊಟ ಮಾಡೋಕ್ಕೆ ನಿಂತ್ಕೊಂಡಾರ. ಆ್ಯಂಡ್ ಇವರು ಈಗ ನನ್ನ ಜೊತೆ ಮುಂದೆ ನಿಂತಿದ್ದಾರಲ್ಲ, ಇವರು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅದಾರೆ. ಸೊ ಇವರು ಈ ನೇಚರು ಮತ್ತು ಕ್ಲೈಮೇಟ್ ಬಗ್ಗೆ ಸಿಕ್ಕಾಪಟ್ಟೆ ಭಾಷಣ ಬಿಗಿತಾರೆ. ಸೊ ಚೆನ್ನಾಗಿ ಮಾತಾಡಿದರು. ಸೊ ಹಂಗೆ ಪರಿಚಯ ಆದರು, ಅವ್ರ ಜೊತೆಗೆ ಊಟ ಮಾಡ್ತಿದ್ದೀನಿ ಇವಾಗ. ಸೊ ಭಾಳ ಜನ ಪರಿಚಯ ಆಗಿದ್ದಾರೆ. ಊಟ ಈಗ ಡೆಲಿಗೇಟ್ಸ್ ಜೊತೆಗೆ ಯಾರ್ಯಾರು ಒಳಗಡೆ ಪರಿಚಯ ಆಗಿದ್ದಾರೋ ಅವ್ರ ಜೊತೆಗೆ. ಸೊ ನಾನು ಸ್ವಲ್ಪ ಅವು ಇವು ತೊಗೊಂಡಿದ್ದೀನಿ, ಪಾಸ್ತಾ ಗೀಸ್ತಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಪಾಪಡು, ಒಂದು ಚಪಾತಿ, ಒಂದು ಟೊಮೆಟೊ ಸೂಪು. ಇವತ್ತು ನಾನು ಆಫ್ರಿಕನ್ಸು, ನೈಜೀರಿಯನ್ಸು ಮತ್ತು ಒಬ್ಬರು ಫ್ರಮ್ ಅರ್ಮೇನಿಯಾ, ಇನ್ನೊಬ್ಬರು ಫ್ರಮ್ ಇವರಿಬ್ಬರು ಇಂಡಿಯಾದವರು. ರೈಟ್ ಸೈಡ್ ನೀವು ನೋಡಿದವರು, ಲೆಫ್ಟ್ ಸೈಡ್ ಇರೋರು ಅರ್ಜೆಂಟೀನಾ, ಅರ್ಮೇನಿಯಾ, ಒಂದು ಇನ್ನೂ 3-4 ಕಂಟ್ರಿಯವರು. ಅವ್ರು ಎದುರುಗಡೆ ಕೂತ್ಕೊಂಡಿರೋರು ಅಂಬಾಸಿಡರು. ಸೊ ಇವರೆಲ್ಲರೂ ಪರಿಚಯ ಆದರು. ಸೊ ಹಾಗೆ ಅವ್ರ ಜೊತೆಗೆ ಮಾತಾಡ್ಕೊತ ಊಟ ಮುಗಿಸಿದೆ. ಸೊ ಈಗ ಸ್ವೀಟು, ಇದು ಮೂಂಗ್ ದಾಲ್ ಸ್ವೀಟು, ಮಸ್ತ್ ಇರ್ತೈತಿ. ಎಲ್ಲಿ ಹೋದರೂ ಅದು ಫೇಮಸ್, ಅದು ನಾರ್ತ್ ಇಂಡಿಯಾದೊಳಗೆ. ಆ ಮೂಂಗ್ ದಾಲ್ ಸ್ವೀಟ್ ಒಂದು ತಿಂದೆ, ಮತ್ತು ಸ್ವಲ್ಪ ರೈಸು, ಆಮೇಲೆ ಅದೊಂದು ಕೇಕ್. ಸೊ ಇಷ್ಟು ತಿಂದು ಊಟ ಮುಗಿಸಿದೆ ನಾನು ಇವತ್ತಿಂದು. ಹಿಂಗೆ ರೌಂಡ್ ಟೇಬಲಲ್ಲಿ ಊಟದ ಅರೇಂಜ್ಮೆಂಟ್ಸ್ ಮಾಡಿದರು. ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿದರು. ಯಾಕಂದರೆ ನಮಗೇನು ಅಲ್ಲಿ ಒಳಗಡೆ ಪರಿಚಯ ಆಗಿದ್ರಲ್ಲ, ಅವ್ರ ಜೊತೆಗೆ ನಾವು ಕೂತ್ಕೊಂಡು ಊಟ ಮಾಡೋವಾಗ ಡಿಸ್ಕಸ್ ಮಾಡ್ತೇವೆ, ಏನಾದರೂ ಹೊಸ ಐಡಿಯಾಗಳು ಬರ್ತವೆ, ಇನ್ವೆಸ್ಟ್ಮೆಂಟ್ಸ್ಗೆ ಅಪಾರ್ಚುನಿಟಿ ಇರುತ್ತೆ. ಸೊ ಅವೆಲ್ಲ ಆದಮೇಲೆ ಮತ್ತೆ ನಾವು ಸೆಷನ್ ಅಟೆಂಡ್ ಮಾಡಿದೆ. ಸೆಷನ್ ಇಟ್ಸ್ ಆಲ್ ಅಬೌಟ್ ರೆನ್ಯೂಬಲ್ ಎನರ್ಜಿ ಮತ್ತು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಇತ್ತು. ಈ ಸೆಷನ್ನಲ್ಲಿ ನನಗೆ ಆಲ್ಮೋಸ್ಟ್ ಒಳ್ಳೊಳ್ಳೆ ಇನ್ವೆಸ್ಟರ್ಗಳು ಪರಿಚಯ ಆದರು. ಆ್ಯಂಡ್ ಒಳ್ಳೊಳ್ಳೆ ಕಾನ್ಸೆಪ್ಟ್ಸು, ನನ್ನ ಕಾನ್ಸೆಪ್ಟ್ಸ್ ಅವರಿಗೆ ಹೇಳಲಿಕ್ಕೆ ಅವಕಾಶ ಸಿಕ್ತು. ಸೊ ಅದಾದಮೇಲೆ ಸ್ನ್ಯಾಕ್ ಟೈಮಿಗೆ ಬಿಟ್ಟರು. ಸ್ನ್ಯಾಕಲ್ಲಿ ಇವತ್ತು ಸ್ಯಾಂಡ್ವಿಚ್ ಇತ್ತು, ಮತ್ತು ಇದೇನೋ ಕಾರ್ನ್ದು ಫ್ರೈ ಮಾಡಿದ್ರು, ಅದು ಚೆನ್ನಾಗಿತ್ತು. ಒಂದು ಬಿಸ್ಕೆಟ್ ತಿಂದೆ, ಒಂದು ಸ್ಲೈಸ್ ಕೇಕ್ ತಿಂದು, ಚಹಾ ಕುಡಿದು ಇಲ್ಲಿಂದ ಹೊರಟೆ. ಸೊ ಹೊರಗೆ ಬಂದ ತಕ್ಷಣ ನಮ್ಮ ರೂಮ್ಗೆ ನಮ್ಮನ್ನ ಬಿಡಲಿಕ್ಕೆ ಶಟಲ್ ಸರ್ವಿಸ್ ಇತ್ತು, ಅಂದರೆ ಬ್ಲೂ ಸ್ಮಾರ್ಟ್ ವೆಹಿಕಲ್ಸ್ ಇದ್ವು. ಅದರಲ್ಲಿ ಬಂದು ನಮ್ಮ ರೂಮ್ನ ಉಳ್ಕೊಂಡ್ವಿ. ಅಲ್ಲಿಂದ ನಾನು ರಾತ್ರಿ ಊಟಕ್ಕೆ ಡೆಲ್ಲಿದು ಫೇಮಸ್ಸು ಚೋಲೆ ಬತೋರೆ ಅಂತ ಹೇಳ್ತಾರಲ್ಲ, ಇಲ್ಲಿ ಬತೋರೆ ತೊಗೊಂಡಿಲ್ಲ ನಾನು ಗೋಧಿದು ಫುಲ್ಕಾ ತೊಗೊಂಡು ಈ ಪೂರ್ತಿ ಚೋಲೆನ ತಿಂದು ಮುಗಿಸಿದೆ. ಸೊ ಅದು ಮಸ್ತಿತ್ತು, ಟೇಸ್ಟ್ ಅಥೆಂಟಿಕ್ ಆಗಿತ್ತು, ಅಂದರೆ ಅವ್ರು ಹೆಂಗೆ ಮಾಡಬೇಕಿತ್ತು ಹಾಗೆ ಮಾಡಿದರು. ಇನ್ನೊಂದು ಚಿಲ್ಲಿ ಗಾರ್ಲಿಕ್ ರೈಸ್ ತೊಗೊಂಡೆ, ಹಾಫ್ ತೊಗೊಂಡೆ ಬರೀ.
ಸೊ ಅದನ್ನು ತಿಂದು ಮುಗಿಸೋದ್ರೊಳಗೆ ಸಾಕಾಗಿ ಹೋಯ್ತು. ಅವ್ರು ಹಾಫ್ನೇ ಇಷ್ಟು ಕ್ವಾಂಟಿಟಿ ಕೊಟ್ಟಿದ್ರು. ನಾ ಅಷ್ಟೇ ಯಾವತ್ತೂ ತಿನ್ನಲ್ಲ. ಆ್ಯಂಡ್ ಇವರು ಪಂಜಾಬಿ ಇದ್ದಿದ್ದರಿಂದ ಚಾನು ಕೇಳಿದೆ, ಚಾನು ಕೊಟ್ಟರು. ಕುಡಿದು ಆ ಹೋಟೆಲ್ನವ್ರ ಜೊತೆ ಸ್ವಲ್ಪ ಹೊತ್ತು ಹರಟಿ ಹೊಡೆದು ಮನೆಗೆ ಬಂದು ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾವು ಭಗವದ್ಗೀತೆಯೊಳಗೆ 62ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವ ಆಗುತ್ತದೆ ಅಂತ. ಸೊ ಇವತ್ತಿಗೆ ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.